ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಾನು ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ಈ ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಲಾಸ್ಟ್ 2 ಡೇಸಿಂದ ವೀಡಿಯೋಸ್ ಬಂದಿಲ್ಲ, ತುಂಬ ಮೆಸೇಜಸ್ ಬಂದಿದೆ. ಐ ಅಗ್ರಿ. ನನಗೂ ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್ ಇತ್ತು, ಹಾಗಾಗಿ ನೋ ವೀಡಿಯೋಸ್ ನಥಿಂಗ್. ಸೊ ಇವತ್ತು ಇಂದ ನೋಡೋಣ, ಮತ್ತೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಪೋಸ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿಲ್ಲ. ಸೊ ಹೋಪ್ ನಿಮಗೆ ಲಾಜಿಕ್ಸು ಮತ್ತು ಥಿಂಗ್ಸ್ ಎರಡೂ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಕಲೀರಿ. ಕಲಿತಾ ಇದ್ದಷ್ಟು ಆದಷ್ಟು ಮಾರ್ಕೆಟಲ್ಲಿ ನೀವು ಎಷ್ಟು ಕಲಿತೀರಾ ಅಷ್ಟು ನಿಮಗೆ ಮಾರ್ಕೆಟ್ ಈಸಿ ಆಗ್ತಾ ಹೋಗುತ್ತೆ. ಅದರ್ವೈಸ್ ಯು ಆಲ್ವೇಸ್ ಥಿಂಕ್ ಇಟ್ ಲೈಕ್ ಎ ಮಾರ್ಕೆಟ್ ಈಸ್ ಲೈಕ್ ಅ ಡೆವಿಲ್ ಅಂತ. ಓಕೆನಾ? ಸೊ ಇವತ್ತಿನ ಕೂಡ ಅಷ್ಟೇ, ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ ಅದೆಲ್ಲ ಆ್ಯಕ್ಚುಯಲ್ ಟಾರ್ಗೆಟು, ಅದರದ್ದು ಡಬಲ್ ವ್ಯಾಲ್ಯೂ ಇದೆ. ಸೊ ನಾನು ಫಸ್ಟೇ ನಿಮಗೆ ಹೇಳಿದ್ದೀನಿ, ಅಟ್ ಪ್ರೆಸೆಂಟು ನಾನು ನಿಮಗೆ ಅಷ್ಟು ಡಬಲ್ ವ್ಯಾಲ್ಯೂಸ್ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ. ವಾಟ್ ಎವರ್ ಅಮೌಂಟ್ ಎವ್ರಿ ಡೇ ಐ ವಿಲ್ ಮೇಕ್, ಐ ಯೂಸ್ ಟು ಶೋ ದಟ್ ಒನ್. ಓಕೆನಾ? ಸೊ ನನ್ನ ಪ್ರಕಾರ ದಿನಕ್ಕೆ ನಾನೊಂದು 25,000 ಲಾಸ್ ಆದರೂ ಪರವಾಗಿಲ್ಲ, ಒಂದು 25,000 ದುಡಿದ್ರೂ ಪರವಾಗಿಲ್ಲ ಅನ್ನೋ ಮೈಂಡ್ಸೆಟ್ಟು. ಸೊ ಅಷ್ಟು ಅಮೌಂಟಿಗೆ ಏನು ಬರುತ್ತೆ ಅದ್ರ ಪ್ರಕಾರ ನಾನು ನಿಮಗೆ P&Lನ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಇನ್ನು ಮುಂದೆನೂ ಅದೇ ಪ್ಲ್ಯಾನ್ ಮಾಡಿದ್ದೀನಿ ನಾನು. ಸೊ ಅಪ್ ಟು ವೆನ್ ಎವರ್ ಐ ರೀಚ್ ಟು ದಟ್ ಕನ್ಸಿಸ್ಟೆನ್ಸಿ ಡಬಲ್, ದೆನ್ ಓನ್ಲಿ ನಾನು ಹೈಯರ್ ಶೋ ಮಾಡಬೇಕು ಅಂದ್ಕೊಂಡಿರೋದು. ಹಾಗಾಗಿ ನೋಡೋಣ, ಇನ್ನೊಂದು 2 ಇಯರ್ಸೇ ತೊಗೊಂಡ್ರು ನೋ ಪ್ರಾಬ್ಲಮ್. ಕನ್ಸಿಸ್ಟೆನ್ಸಿಯಾಗಿ ದುಡ್ಡು ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಸೊ ಲೆಟ್ಸ್ ಸಿ. ಇವತ್ತಿಂದು ನಿಮಗೆ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬರೋಣ, ದೆನ್ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಸ್ಟೂಡೆಂಟ್ಸ್ ವೀಡಿಯೋ ಸ್ಟಾಪ್ ಆಗಿರಲ್ಲ, ಸ್ಟೂಡೆಂಟ್ಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ, ಯಾಕೆಂದರೆ ನನಗೆ ಟೈಮ್ ಸಿಕ್ಕಿದಾಗ ಬಂದು ಅಪ್ಲೋಡ್ ಮಾಡಿ ಹೋಗ್ತಾ ಇದ್ದೆ. ಇವತ್ತಿಂದು ಪ್ರಾಫಿಟ್ಟು ಡನ್ ಫಾರ್ ದ ಡೇ, ನೋ ಮೋರ್ ಟ್ರೇಡ್ಸ್. ಓಕೆನಾ? ಸೊ ಮಾರ್ಕೆಟು ಒಂದು ಉತ್ತಮವಾದ ಬೆಳಗ್ಗೆನೇ ಮೂನು ಕೊಡ್ತು. ಆ ಮೂಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿ ಐ ಕ್ಯಾಪ್ಚರ್ಡ್ ಇಟ್. ಸೊ ಫರ್ದರ್ ಮತ್ತೆ ಟ್ರೇಡ್ ಮಾಡೋದು ನನಗೂ ಬೇಡ ಅನ್ನಿಸ್ತು, ಅದಕ್ಕೆ ಜಸ್ಟ್ ಎಕ್ಸಿಟ್ ಮಾಡ್ಕೊಂಡು ಸುಮ್ಮನೆ ಕೂತೀನಿ. ಓಕೆನಾ? ಸೊ ಇದು ಬಂದು ನಿಮಗೆ ಫಸ್ಟೇ ಹೇಳಿದ್ದೀನಿ, ಮಾರ್ಕೆಟಲ್ಲಿ ಬಂದು ಇಟ್ ಈಸ್ ನಾಟ್ ಎನ್ ಸಿಂಗಲ್ ಟ್ರೇಡ್. ಇದು ಟೋಟಲು ನಾನು 4 ಟ್ರೇಡ್ನ ಮಾಡಿದ್ದೀನಿ ಇವತ್ತು. ಓಕೆನಾ? ಲಾಸ್ಟ್ 2 ಡೇಸಿಂದ ಟ್ರೇಡ್ ಮಾಡಿರಲ್ಲ. ಸೊ ಹಾಗಾಗಿ 4 ಟ್ರೇಡನ್ನು ಮಾಡಿದ್ದೀನಿ. 4 ಟ್ರೇಡಲ್ಲಿ 3 ಟ್ರೇಡ್ ಪ್ರಾಫಿಟ್ಟು, 1 ಟ್ರೇಡ್ ಲಾಸ್ ಆಗಿತ್ತು. ಸೇಮ್ ಸ್ಟ್ರೈಕ್ ಪ್ರೈಸಲ್ಲೇ ಟ್ರೇಡ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. 3 ಟ್ರೇಡು ಪ್ರಾಫಿಟಲ್ಲಿತ್ತು. ಮೊದಲು 2 ಟ್ರೇಡು ಪ್ರಾಫಿಟ್ ಆಗಿತ್ತು. ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದಾಗ ಐ ಥಾಟ್ ಮಾರ್ಕೆಟ್ ಬೌನ್ಸ್ ಆದ್ರೆ ಇಲ್ಲಿಂದಲೇ ಆಗಬೇಕು ಅಂತ. ಬಟ್ ಮಾರ್ಕೆಟ್ ಅಲ್ಲಿಂದ ಬೌನ್ಸ್ ಆಗಲಿಲ್ಲ. ದೆನ್ ಐ ಎಕ್ಸಿಟೆಡ್, ಸ್ಮಾಲ್ ಅಮೌಂಟ್ ಎಕ್ಸಿಟ್ ಮಾಡಿಕೊಂಡೆ. ಮತ್ತು ಬಾಟಮಿಂದ ರಿಕವರಿ ಆಗಬೇಕಾದ್ರೆ ಐ ಕ್ಯಾಪ್ಚರ್ಡ್ ಗುಡ್ ಮೂವ್. ಓಕೆನಾ? ಲೆಟ್ಸ್ ಕ್ಲೋಸ್ ಇಟ್ ಅಪ್. ಸೊ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದ್ರ ಮೇಲೆ ಹೋಪ್ ನಿಮಗೆ ಲಾಜಿಕ್ಸು ಥಿಂಗ್ಸ್ ಎರಡೂ ಕೂಡ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಿಮಗೆ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದೆ ಅನ್ನೋದು ಹೇಳ್ತೀನಿ. ಮಾರ್ಕೆಟ್ ಏನು ಮಾಡಿದೆ, ನಿಮಗೆ ಹೈಯರ್ ಟೈಮ್ ಫ್ರೇಮ್ನ ಆಲ್ವೇಸ್ ಇಂಪಾರ್ಟೆಂಟಾಗಿ ನೋಡಿ ಅಂತ ಹೇಳೋದು ಅದೇ ರೀಸನು. ಮಾರ್ಕೆಟ್ ಈಸ್ ಬ್ರೇಕ್ಸ್, ಲಾಸ್ಟ್ ಸ್ವಿಂಗ್ ಏನಿತ್ತು ಅದನ್ನು ಬ್ರೇಕ್ ಮಾಡಿತ್ತು. ಸೊ ಇಟ್ ಮೀನ್ಸ್ ಇಟ್ಸ್ ಕೈಂಡ್ ಆಫ್ ಅ ಬುಲ್ಲಿಶ್ ನೇಚರ್. ಮಾರ್ಕೆಟಲ್ಲಿ ಲಾಸ್ಟ್ ಸ್ವಿಂಗ್ ಯಾವಾಗ ಬ್ರೇಕ್ಔಟ್ ಆಗಿರುತ್ತೆ, ಇಟ್ಸ್ ಅ ಕೈಂಡ್ ಆಫ್ ಬುಲ್ಲಿಶ್ ನೇಚರ್ ನಮಗೆ ಕಣ್ಣು ಮುಂದೆ ಕಾಣಿಸ್ತಿರ್ತದೆ. ಸೊ ಬುಲ್ಲಿಶ್ ನೇಚರೇ ಇತ್ತು, ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ, ಚಲೋ ಮಾರ್ಕೆಟಲ್ಲಿ ಏನು ಮಾಡುತ್ತೆ ಅಂತ. ಬೆಳಗ್ಗೆನೆ ಮಾರ್ಕೆಟ್ ಯಾವಾಗ ಫಸ್ಟ್ ನಮಗೆ 23% ಬಂತು ಮಾರ್ಕೆಟು. ಫಸ್ಟ್ 10-15 ನಿಮಿಷದಲ್ಲೇ ಇಲ್ಲಿಗೆ ಬಂದಾಗ ಐ ಟುಕ್ ಫಸ್ಟ್ ಎಂಟ್ರಿ. 10 ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿದ್ದೀನಿ. 10 ಪಾಯಿಂಟ್ಸೇ ಕ್ಯಾಪ್ಚರ್ ಮಾಡಿದ್ದು, ಎಕ್ಸಿಟ್ ಆಗಿದೆ. ಸೊ ವೆಯ್ಟ್ ಮಾಡ್ತಿದ್ದೆ, ಬಿಕಾಸ್ ಮೊದಲು 15 ನಿಮಿಷ ಅಲ್ಲಿಂದ ಹ್ಯೂಜ್ ಮೂಮೆಂಟ್ಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ದೆನ್ ಮಾರ್ಕೆಟ್ ಈಸ್ ಬ್ಯಾಕ್ ಟು ಸೇಮ್ ಅಗೇನ್ ದಿಸ್ ಲೆವೆಲ್. ಓಕೆನಾ? ಸೊ ಮಾರ್ಕೆಟು ಬೌನ್ಸ್ ಆಯ್ತಲ್ಲ, 15 ನಿಮಿಷ ಕಳೆದ್ಮೇಲೆ ಅಗೇನ್ ಬೌನ್ಸ್ ಆಯ್ತಲ್ಲ, ಅಗೇನ್ ಐ ಎಂಟರ್ಡ್ ಹಿಯರ್. ಇಲ್ಲಿ ಎಂಟ್ರಿ ಆಗಿದೆ, ಇಲ್ಲಿ ಬರೋ ಅಷ್ಟರಲ್ಲಿ ಅಗೇನ್ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್, 10 to 12 ಪಾಯಿಂಟ್ಸ್ ಎಕ್ಸಿಟೆಡ್. ಓಕೆನಾ? ಸೊ 2 ಟ್ರೇಡ್ಸು ಚಲೋ ಡನ್ ಫಾರ್ ದ ಡೇ, ಗುಡ್ ಮೂವ್ ಆಗಿದೆ. ಸೊ ಮತ್ತೆ ಟ್ರೇಡ್ ಮಾಡೋದು ಬೇಡ ಅಂತ ಫರ್ದರ್ ವೆಯ್ಟ್ ಮಾಡ್ಕೊಂಡು ಕೂತಿದೆ. ಮಾರ್ಕೆಟ್ ಯಾವಾಗ ಸೊ ನಿಮಗೆ ಈ ಥರ ಟ್ರೇಡ್ ಮಾಡಿ ಅಂತ ಹೇಳೋದಿಲ್ಲ ನಾನು, ಬಟ್ ಆಲ್ವೇಸ್ ಬಿಲೀವ್ ಯುವರ್ ಸೆಲ್ಫ್. ಸೊ ಅದು ಇಂಪಾರ್ಟೆಂಟ್ ಇರುತ್ತೆ. ಸೊ ಮಾರ್ಕೆಟ್ ಯಾವಾಗ ಬ್ಯಾಕ್ ಟು ಸೇಮ್ ಲೆವೆಲ್, ದಿಸ್ ಲೆವೆಲ್. ಓಕೆನಾ? ಸೊ ಮಾರ್ಕೆಟು 38%ಗೆ ಬಂತು. ಐ ಥಾಟ್ ಮಾರ್ಕೆಟ್ ಮೇ ಬಿ ಬೌನ್ಸ್ ಆಗ್ಬೋದು ಅಂತ. ಸೊ ಇಲ್ಲಿ ಎಂಟ್ರಿ ಆದ, ಇಲ್ಲಿಗೆ ಬರೋಷ್ಟರಲ್ಲಿ ನಂದು ಇಮಿಡಿಯೇಟಾಗಿ ಇದು ತೋರಿಸ್ತಿತ್ತು, ಕನ್ಫ್ಯೂಷನ್ ಆಯಿತು. ಮಾರ್ಕೆಟು ಮೇ ಬಿ 50% ತನಕ ಬರ್ಬೋದು ಅಂತ. ಐ ಜಸ್ಟ್ ಎಕ್ಸಿಟೆಡ್ ಇಮಿಡಿಯೇಟ್ಲಿ. ಓಕೆನಾ? ಇಮಿಡಿಯೇಟಾಗಿ ಆ ಪೊಸಿಷನ್ನ ಸ್ಕ್ವೇರ್ ಆಫ್ ಕೂಡ ಮಾಡಿದೆ ನಾನು, ಬಿಕಾಸ್ ಕನ್ಫ್ಯೂಷನ್ ಬೇಡ ಮಾರ್ಕೆಟಲ್ಲಿ. ಚಲೋ ಲೆಟ್ ಸ್ಕ್ವೇರ್ ಆಫ್ ಅಂತ. ಮಾರ್ಕೆಟಲ್ಲಿ ಅದನ್ನು ಸ್ಕ್ವೇರ್ ಆಫ್ ಮಾಡಿದ್ಮೇಲೆ ಅಗೇನ್ ಮಾರ್ಕೆಟ್ ಯಾವಾಗ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ರಿಜೆಕ್ಷನ್ ಆಗಿ ರಿಟರ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಎಂಟ್ರಿ ಸೇಮ್ ಲೆವೆಲ್ ಎಂಟ್ರಿ ಮಾಡಿದೆ. ಇಲ್ಲಿ ಬರೋಷ್ಟರಲ್ಲಿ ಅಗೇನ್ ಆ ಲಾಸ್ ಕವರ್ ಆಗಿ ಸ್ಮಾಲ್ ಪ್ರಾಫಿಟಲ್ಲಿ ಎಕ್ಸಿಟ್ ಕೂಡ ಇದೆ. ಓಕೆನಾ? ಸೊ ನೋ ಮೋರ್ ಟ್ರೇಡ್ಸ್. ಓವರ್ ಟ್ರೇಡಿಂಗ್ ಕೂಡ ಆಗಬಾರ್ದು ಮಾರ್ಕೆಟಲ್ಲಿ. ಸೊ ಓವರ್ ಟ್ರೇಡಿಂಗ್ ಆಲ್ವೇಸ್ ಕಿಲ್ಸ್ ಯು. ಸೊ ಆಲ್ವೇಸ್ ಥಿಂಕ್ ಇಟ್ ಇನ್ ದಟ್
ಮಾರ್ಕೆಟ್ನ ಯಾವತ್ತೂ ಡೈರೆಕ್ಷನ್ ವೈಸ್ ಟ್ರೇಡ್ ಮಾಡಿ, ಆಪೋಸಿಟ್ ಟ್ರೇಡ್ ಮಾಡಿಬಿಡಿ ಅಂತ ತುಂಬ ಸಲ ಹೇಳೋದು ನಾನು ಇದೇ ರೀಸನ್ನು. ಬಿಕಾಸ್ ನೀವು ಎಲ್ಲಿ ತನಕ ನೀವು ಆಪೋಸಿಟ್ ಟ್ರೇಡಿಂಗ್ ಮಾಡ್ತಿರ್ತೀರ, ನೀವು ಮಾರ್ಕೆಟಲ್ಲಿ ಕನ್ಸಿಸ್ಟೆನ್ಸಿನ ಕಳ್ಕೊಂಡ್ಬಿಡ್ತೀರ. ಆಪೋಸಿಟ್ ಟ್ರೇಡು ನಿಮ್ಮನ್ನು ಕಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಲೈಕ್ ಆಪೋಸಿಟ್ ಟ್ರೇಡ್ ಅಂದರೆ ಏನು, ಚಲೋ ಮಾರ್ಕೆಟ್ ಮೇಲಿಂದ ಬಂತು, ಮೇಲಿಂದ ಬಂದು ಡೈರೆಕ್ಷನಲ್ ಟ್ರೇಡ್ ಮಾಡಿ ಏನೂ ಕಳ್ಕೊಳ್ಳೋದಿಲ್ಲ. ಸಿ ಆಲ್ವೇಸ್ ಡೈರೆಕ್ಷನಲ್ ಟ್ರೇಡಲ್ಲಿ ಕೂಡ ದುಡ್ಡು ಮಾಡ್ಬೋದು, ಡೈರೆಕ್ಷನಲ್ ಟ್ರೇಡಲ್ಲಿ ಕೂಡ ಇದು ಮಾಡ್ಬೋದು. ಸೊ ಅದೇ ರೀಸನ್ಗೆ ನಾನು ಡೈರೆಕ್ಷನಲ್ ಟ್ರೇಡ್ ಮಾಡೋದು. ಸೊ ಕಲಿಬೇಕು ಅನ್ನೋರು ನೋಡಿ ನಾಳೆ ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಬಿಕಾಸ್ ನಾಳೆ ಬ್ಯಾಚ್ ಅಷ್ಟೇ ಓಲ್ಡ್ ಪ್ರೈಸ್ ಇರೋದು. ನೆಕ್ಸ್ಟ್ ಬ್ಯಾಚಿಂದ ಐ ಆಮ್ ಗೋಯಿಂಗ್ ಟು ರೈಸ್ ದ ಪ್ರೈಸ್, ಓಕೆನಾ. ಸೊ ಪ್ರೈಸ್ ಕೂಡ ರೈಸ್ ಮಾಡ್ತೀನಿ ನೆಕ್ಸ್ಟ್ ಬ್ಯಾಚಿಂದ. ಆ್ಯಂಡ್ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲಿ ಸ್ವಲ್ಪ ಏನಾದರೂ ಕಾನ್ಸೆಪ್ಟ್ ಬಗ್ಗೆ ಮೈನರ್ ಚೇಂಜಸ್ ಏನಾದರೂ ಮಾಡಿದ್ರೆ ಡೆಫಿನೆಟಾಗಿ ಓಲ್ಡ್ ಸ್ಟೂಡೆಂಟ್ಸ್ಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ, ನೀವು ಕೂಡ ಕಲೀರಂತೆ. ಓಕೆ, ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.